ಆಫೀಸ್ ಲವ್ ಸ್ಟೋರಿ ಬಾಸ್ ಫಸ್ ಹೆಂಡತಿ. ನಿತಿನ್ ತನ್ನ ಕಂಪನಿಯ ಮ್ಯಾನೇಜರ್. ಕುಶಲವಾಗಿ ಆಫೀಸ್ ನಿರ್ವಹಿಸುತ್ತಾನೆ, ಆದರೆ ಮನೆಯಲ್ಲಿ ತಾನೇ ಸೋತ ಒಬ್ಬ ಗಂಡ. ಅವನ ಹೆಂಡತಿ ಅನುಷ್ಕಾ ತಾನು ಕೆಲಸ ಮಾಡುತ್ತಿದ್ದರೂ ಮನೆಗೂ ಪ್ರಭಾವ ಬೀರುತ್ತಾಳೆ. ಒಂದು ದಿನ ಕಂಪನಿಗೆ ಹೊಸ ಹೈಡ್ರೋ ಪೊಸಿಷನ್ಗೆ ಲೀಡ್ ಆಯ್ಕೆ ಮಾಡುವ ಜವಾಬ್ದಾರಿ ನಿತಿನ್ ಮೇಲಿತ್ತು. ಮೀಟಿಂಗ್ಗಳಲ್ಲಿ ಚರ್ಚೆ ನಡೆಯುತ್ತಿತ್ತು. ಎಲ್ಲರೂ ನಿರೀಕ್ಷೆಯಲ್ಲಿದ್ದರು. ಆಗ ಕಂಪನಿಯ ಸಿಇಒ ಎಂಟ್ರಿ ಕೊಟ್ಟು ಎಲ್ಲರನ್ನೂ ಶಾಕ್ ಮಾಡಿದರು. ನಿಮ್ಮ ಹೊಸ ಲೀಡ್ ಅನೌನ್ಸ್ ಮಾಡುತ್ತೇನೆ, ಸಿಇಒ ನಗುತ್ತಾ ಹೇಳಿದರು. ಅನುಷ್ಕಾ. ನಿತಿನ್ ಮೌನ. ಅವನು ಯಾರಾದರೂ ಬೇರೆಯವರ ಹೆಸರನ್ನು ನಿರೀಕ್ಷಿಸಿದ್ದ, ಆದರೆ ಸಿಇಒ ನಗೆ ಮಾಡಿ ಹೇಳಿದರು, ನಿಮ್ಮ ಹೆಂಡತಿ ನಿಮ್ಮ ಮೇಲಿನ ಹುದ್ದೆಗೆ ಬರುವುದರ ಬಗ್ಗೆ ಏನಾದರೂ ಹೇಳಲು ಇಚ್ಛಿಸುತ್ತೀರಾ? ಆಫೀಸ್ನಲ್ಲಿ ಎಲ್ಲರೂ ಅವರಿಬ್ಬರನ್ನು ನೋಡುತ್ತಿದ್ದಾರೆ. ಅನುಷ್ಕಾ ಗೆಲುವಿನ ನಗುವಿನೊಂದಿಗೆ ನಿತಿನ್ ಕಡೆ ನೋಡಿದಳು. ನಿತಿನ್ ಚುಕ್ಕಿ ನಗುತ್ತಾ, ಅವಳ ಸ್ಮಾರ್ಟ್ನೆಸ್ಗಾಗಿ ನಾನು ಒಪ್ಪಿಕೊಂಡು ಬಿಟ್ಟೆ ಎಂದ. ಆ ದಿನದಿಂದ ಅವನ ಆಫೀಸ್ ಬಾಸ್ ಅವನ ಹೆಂಡತಿ, ಆದರೆ ಮನೆಯಲ್ಲಿ ಪಕ್ಕ ಅಪೋಸೈಟ್. ಸ್ನೇಹಿತರು ತಮಾಷೆ ಮಾಡುತ್ತಿದ್ದರು, ನೋಡು ಆಫೀಸ್ನಲ್ಲಿ ಹೆಂಡತಿಯ ಮೇಲಿನ ಬಾಸ್ ನೀನು. ಆದರೆ ಮನೆಯಲ್ಲಿ ಯಾರು ಬಾಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಆಫೀಸ್ ರಹಸ್ಯ. ನಿತಿನ್ ದೊಡ್ಡ ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್. ತಾನು ಕೆಲಸದ ಜಾಣ ಎಂದುಕೊಂಡಿದ್ದ, ಆದರೆ ಪ್ರೀತಿಯ ಆಟದಲ್ಲಿ ಎಲ್ಲವನ್ನೂ ತಪ್ಪಿಸಿಕೊಳ್ಳುತ್ತಾ ಸಾಗುತ್ತಿದ್ದ ಅವನಿಗೆ ಅನುಷ್ಕಾ ಮೇಲೆ ಅಪಾರ ಪ್ರೀತಿ. ಅವಳು ಒಬ್ಬ ಟ್ಯಾಲೆಂಟೆಡ್ ಎಕ್ಸಿಕ್ಯೂಟಿವ್, ಆಫೀಸ್ನಲ್ಲಿ ಎಲ್ಲರಿಗೂ ಮೆಚ್ಚುಗೆ. ಆದರೆ ನಿತಿನ್ ಅರಿಯದ ಒಂದು ರಹಸ್ಯ ಅವಳಲ್ಲಿ ಇತ್ತು, ಅವಳು ತನ್ನ ಬಾಸ್ ಆದ ಕಾರ್ತಿಕ್ ಜೊತೆ ರಹಸ್ಯ ಪ್ರೀತಿ ನಡೆಸುತ್ತಿದ್ದಳು. ಅನುಷ್ಕಾ ಕಾರ್ತಿಕ್ ಜೊತೆ ಮೀಟಿಂಗ್ಗಳ ನೆಪದಲ್ಲಿ ತಡರಾತ್ರಿ ಉಳಿಯುತ್ತಿದ್ದಳು. ಲಂಚ್ ಬ್ರೇಕ್ಗಳು ಅವರಿಬ್ಬರ ಹಾಟ್ ಡೇಟ್ಗಳಾಗಿದ್ದವು. ಆದರೆ ನಿತಿನ್ ಅದನ್ನೆಲ್ಲ ಒಬ್ಬ ಪ್ರಾಮಾಣಿಕ ಪತ್ನಿಯ ವೃತ್ತಿಪರ ಕಾಳಜಿಯಾಗಿ ನೋಡುತ್ತಿದ್ದ. ಒಂದು ದಿನ ಆಫೀಸ್ ಪಾರ್ಟಿಯಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ. ನಿತಿನ್ ತನ್ನ ಸ್ನೇಹಿತನೊಂದಿಗೆ ನಿಲುಕಿಕೊಂಡಿದ್ದ. ಸ್ನೇಹಿತನ ಕಿವಿಗೆ ಮಗ್ಗುಚ್ಚು ಹಾಕಿ, ನಿನ್ನ ಹೆಂಡತಿಯೂ ಕಾರ್ತಿಕ್ ಕೂಡ ಬಹಳ ಕ್ಲೋಸ್ ಅಂತ ಕೇಳಿದ್ದೇನೆ. ನಿನ್ನಿಗೆ ಗೊತ್ತಾ? ನಿತಿನ್ ಮೊದಲಿಗೆ ನಗಿದ. ಅವಳು ಕಾರ್ತಿಕ್ ಜೊತೆ ಬಹಳ ಪ್ರೊಫೆಷನಲ್. ನೀನು ಅನವಶ್ಯಕವಾಗಿ ಶಂಕಿಸುತ್ತಿದ್ದೀಯಾ ಎಂದ. ಆದರೆ ಮನದೊಳಗೆ ಹಾನಿಯ ಬೀಜ ಬಿದ್ದಿತ್ತು. ನಂತರದ ದಿನಗಳಲ್ಲಿ ಅವನು ಅನುಷ್ಕಾಳನ್ನು ಹೆಚ್ಚು ಗಮನಿಸುತ್ತಾ ಹೋದ. ಕಾರ್ತಿಕ್ ಜೊತೆ ಕರೆದೊಡುತ್ತಾ ಹೋದ ಕಣ್ಣೋಕುಳಿಗಳು, ಗುಟ್ಟು ಮೀಟಿಂಗ್ಗಳು, ಫೋನ್ ಕಾಲ್ಗಳು ಎಲ್ಲವೂ ಅನುಮಾನ ಹುಟ್ಟಿಸುತ್ತಿದ್ದವು. ಒಂದು ರಾತ್ರಿ ಅವಳ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ಮೇಲ್ ಓದುತ್ತಿದ್ದಾಗ, ಐ ಮಿಸ್ ಯು ಆಲ್ರೆಡಿ ಎಂದು ಕಾರ್ತಿಕ್ ಕಳಿಸಿದ ಮೆಸೇಜ್ ಅವನ ಕಣ್ಣಿಗೆ ಬಿತ್ತು. ನಿತಿನ್ಗಿದ್ದ ಅನುಮಾನ ನಿಜವೆನಿಸಿದ ಕ್ಷಣ. ಅವನಿಗೆ ತಿಳಿಯಲಿಲ್ಲ ಈಗ ಏನು ಮಾಡಬೇಕು. ನಮ್ಮಿಬ್ಬರ ಪ್ರೀತಿ. ನಿತಿನ್ ಮತ್ತು ಅನುಷ್ಕಾ ವಿವಾಹಿತ ದಂಪತಿ. ಪ್ರೀತಿಯಿಂದ ಸರಾಗವಾಗಿ ನಡೆದುಕೊಂಡು ಬಂದ ಇವರ ಜೀವನ ಅನುಷ್ಕಾಳಿಗೆ ಹೊಸ ಬಾಸ್ ಕಾರ್ತಿಕ್ ಆಫೀಸ್ಗೆ ಬಂದ ಬಳಿಕ ಹೊಸ ತಿರುವು ಪಡೆದುಕೊಂಡಿತು. ಕಾರ್ತಿಕ್ ತನ್ನ ಆಕರ್ಷಕ ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆಗಳಿಂದ ಅನುಷ್ಕಾಳ ಮನಸ್ಸು ತನ್ನತ್ತ ಸೆಳೆದ. ಕೆಲಸದ ಹೆಸರು ಕೊಟ್ಟು ನಡೆಸಿದ ಅವರ ನಡುವೆ ಹೊಸ ರೀತಿಯ ಒಡನಾಟ ಬೆಳೆದಿತು. ಅನುಷ್ಕಾ ಇದು ಹಳೆಯ ಸಂಬಂಧಕ್ಕೆ ಧಕ್ಕೆಯಾಗಬಹುದೆಂದು ಅರಿತುಕೊಂಡಿದ್ದರೂ ಕಾರ್ತಿಕ್ ಮೇಲಿನ ತನ್ನ ಭಾವನೆಗಳನ್ನು ನಿರಾಕರಿಸಲು ಸಾಧ್ಯವಿಲ್ಲವಾಯಿತು. ಒಂದು ಸಂಜೆ ಮನೆಯಲ್ಲಿ ಕುಳಿತಿದ್ದಾಗ ಅನುಷ್ಕಾ ನಿತಿನ್ ಎದುರು ನೇರವಾಗಿ ವಿಷಯವನ್ನು ಇಟ್ಟಳು. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ಕಾರ್ತಿಕ್ಗೂ ನಾನು ಬಹಳ ಪ್ರೀತಿಸುತ್ತೇನೆ. ನಾನು ಹೃದಯದಿಂದ ಇಬ್ಬರನ್ನೂ ಪ್ರೀತಿಸುತ್ತಿದ್ದೇನೆ. ನನಗೆ ಇವರಿಬ್ಬರ ಸಾಥ್ ಬೇಕು ಎಂದಳು. ನಿತಿನ್ ಈ ಮಾತು ಕೇಳಿ ನಿಶ್ಚೇಷ್ಟನಾದ. ಹಠಾತ್ ಪ್ರಹಾರ ಹೊಡೆದಂತೆ ತೋಚಿತು. ಆದರೆ ಅನುಷ್ಕಾಳ ಕಣ್ಣುಗಳಲ್ಲಿ ಅವಳ ಪ್ರಾಮಾಣಿಕತೆ ಕಂಡನು. ನಾನು ನಿನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ, ಅವಳು ಕೈ ಹಿಡಿದುಕೊಂಡಳು. ಆದರೆ ನನ್ನ ಹೃದಯವನ್ನು ನಂಬು. ನಾನು ನಿನ್ನಿಗಿಂತ ಕಡಿಮೆ ಪ್ರೀತಿಸುವೆ ಎಂಬುದಿಲ್ಲ. ನಿತಿನ್ ದಿನಗಳವರೆಗೆ ಯೋಚಿಸಿದ. ಏನಾದರೂ ತಪ್ಪಿತ್ತಾ? ಅಥವಾ ಇಂತಹ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ತನ್ನಿಗಿದೆಯಾ? ಕೊನೆಗೆ ಆತ ತನ್ನ ಭಾವನೆಗಳನ್ನು ಹೃದಯದಾಳದಲ್ಲಿ ಪರಿಶೀಲಿಸಿ ಅನುಷ್ಕಾಳನ್ನು ನೋಡಿಯೇ ನಿರ್ಧಾರ ಕೈಗೊಂಡ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ಇದು ಸಿಂಪಲ್ ಅಲ್ಲ, ನಾವು ಎಲ್ಲರಿಗೂ ಇದು ಸರಿಯೇ ಎಂದು ಪರೀಕ್ಷಿಸೋಣ ಎಂದು ನಿತಿನ್ ಉತ್ತರಿಸಿದ. ಅನೇಕ ಮಾತುಕತೆಗಳ ನಂತರ ನಿತಿನ್ ಮತ್ತು ಅನುಷ್ಕಾ ಅವರ ಜೀವನದ ಹೊಸ ಹಂತವನ್ನು ಒಪ್ಪಿಕೊಂಡರು. ಅನುಷ್ಕಾ ಕಾರ್ತಿಕ್ ಜೊತೆಲೂ ಪ್ರೀತಿ ಮುಂದುವರಿಸಬಹುದು, ಆದರೆ ನಿತಿನ್ ಅವರ ಸಂಬಂಧದ ಕುರಿತು ಸ್ವಚ್ಛತೆ ಮತ್ತು ಗೌರವವನ್ನು ನಿರೀಕ್ಷಿಸಬಹುದು. ಈ ನಿರ್ಧಾರ ನಿತಿನ್ಗೆ ಸುಲಭವಾಗಿರಲಿಲ್ಲ, ಆದರೆ ಅವರು ಮೂವರು ತಮ್ಮ ಪ್ರೀತಿಯನ್ನು ಹೊಸ ರೀತಿಯಲ್ಲಿ ಅರ್ಥೈಸಿಕೊಂಡರು.
ನಿತಿನ್ ಮತ್ತು ಅನುಷ್ಕಾ ಅವರ ನಂಬಿಕೆ, ಪ್ರೀತಿ ಮತ್ತು ಸಂಬಂಧದ ಗಾಢತೆಯನ್ನು ಮತ್ತಷ್ಟು ಬಲಪಡಿಸಿದರು. ಅದು ಒಂದು ವಿಭಿನ್ನ ಪ್ರೇಮ ಕಥೆ. ಪ್ರೀತಿ ಯಾವಾಗಲೂ ಒಂದೇ ತಾರೀಕಿಗೆ ಸೀಮಿತವಲ್ಲ, ಅದರ ಅರ್ಥವನ್ನೇ ನಾವು ಹೊಸದಾಗಿ ನಿರ್ಧರಿಸಬಹುದು.